ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಏನು ನೋಡೋಣ ಅಂದರೆ ನೋಡಿ, ತುಂಬ ಜನ VAO ಮತ್ತು SDA, ಅದ್ರ ಜೊತೆಗೆ ಯಾವುದಂದರೆ FDA, ಓಕೆನಾ. ಅದ್ರ ಜೊತೆಗೆ ಯಾವುದಂದರೆ ತುಂಬ ಜನ ಕೇಳ್ತಿರೋದು JE, ಓಕೆನಾ. ಇವೆಲ್ಲ ಎಕ್ಸಾಮು ಯಾವಾಗ ನೋಟಿಫಿಕೇಷನ್ ಆಗುತ್ತೆ, VAO, SDA, FDA ಮತ್ತು JE ಯಾವಾಗ ಕಾಲ್ಫಾರ್ಮ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಕೇಳ್ತಿರೋದು ಯಾವುದಂದರೆ PC ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ದು PC ನೋಟಿಫಿಕೇಷನ್ ಯಾವ ಮಂತಲ್ಲಿ ಕಾಲ್ಫಾರ್ಮ್ ಆಗುತ್ತೆ, ನೋಟಿಫಿಕೇಷನ್ ಆಗುತ್ತೆ ಅಂತ ಕೇಳ್ತಿದ್ರಿ. ಸೊ ನೋಡಿ, ನೀವು ಏನು ಬೆಳವಣಿಗೆ ನಡೀತಿದೆ ಅಂತೇಳಿ ನೀವು ನೋಡಿರ್ಬೋದು, ಓಕೆನಾ. ಯಾಕಂದರೆ ನೋಡಿ, 50% ನೇಮಕಾತಿಗಳನ್ನು ಮಾಡ್ತೀವಿ ಅಂತೇಳಿ ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸಿಷನ್ನ ತಗೊಂಡಿದ್ರು. ಏನು 56,432 ಹುದ್ದೆಗಳು ಟೋಟಲು ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ. ಇದರಲ್ಲಿ PCನೂ ಇದೆ, ಓಕೆನಾ. ಇದರಲ್ಲಿ ಪೊಲೀಸ್ನೂ ಇನ್ಕ್ಲೂಡ್ ಇದೆ, VAO ಇದೆ, ಇದ್ರ ಜೊತೆಗೆ SDA ಇದೆ, FDA ಇದೆ, ಇನ್ನಿತರ ಗ್ರೂಪ್ C, ಗ್ರೂಪ್ B, ಗ್ರೂಪ್ A ಪೋಸ್ಟ್ಗಳು ಎಲ್ಲನೂ ಇನ್ಕ್ಲೂಡ್ ಆಗಿದ್ದಾವೆ ಇದರಲ್ಲಿ, ಓಕೆನಾ. ಇದನ್ನು 50%ಇಂದನೇ ನೇಮಕಾತಿನ ಮಾಡ್ತೀವಿ ಅಂತ ಹೇಳಿದರು, 50%ಇಂದ. ಯಾಕಂದರೆ 56%ಇಂದ ನೇಮಕಾತಿಗಳನ್ನು ಮಾಡಬಾರ್ದು ಅಂತೇಳಿ ಏನು ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆಯಲ್ಲ, ಅದರಿಂದ 50%ಇಂದ ನೇಮಕಾತಿಗಳನ್ನು ಮಾಡ್ತೀವಿ. ಇನ್ನು ಮಿಕ್ಕಿದ 6%ನ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಏನು ಕೋರ್ಟಿಂದ ಡಿಸಿಷನ್ ಬರುತ್ತಲ್ಲ ಅದಕ್ಕೆ ಬದ್ಧವಾಗಿರ್ತೀವಿ ಅಂತೇಳಿ ಗೋರ್ಮೆಂಟ್ ಅವರು ಡಿಸಿಷನ್ನ ತೊಗೊಂಡಿದ್ರು. ಯಾವಾಗಂದರೆ ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ. ಆವಾಗ ನಾವು ಏನು ಅಂದ್ಕೊಂಡಿದ್ದೀವಲ್ಲ ಅದು ಇವಾಗ ನಿಜ ಆಗಿದೆ. ಯಾವುದಂದರೆ ನೋಡಿ, ಇಂಟರ್ನಲ್ ರಿಸರ್ವೇಷನ್ದು ಒಂದು ಸ್ವಲ್ಪ ಗೊಂದಲ ಬರ್ಬೋದು, ಪ್ರಾಬ್ಲಮ್ ಆಗ್ಬೋದು ಅಂತೇಳಿ. ಅದೇ ರೀತಿ ನೋಡಿ, ಇವಾಗ ಕೆಲ ಸಮುದಾಯಗಳು ಮತ್ತು ಕೆಲ ಮಿನಿಸ್ಟ್ರುಗಳು ಇಂಟರ್ನಲ್ ರಿಸರ್ವೇಷನ್ನ ಅಪ್ಲೈ ಮಾಡಿನೇ ಅವು 56,000 ಏನು ಹುದ್ದೆಗಳಿದಾವಲ್ಲ, ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಮಾಡಿನೇ ಭರ್ತಿ ಮಾಡಬೇಕು, ನೋಟಿಫಿಕೇಷನ್ನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಯಾರಿಗಂದರೆ CM ಸಿದ್ದರಾಮಯ್ಯನವರಿಗೆ. ಅದೇ ರೀತಿ ನೋಡಿ, ಮಾರ್ಚ್ 27ಕ್ಕೆ ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಇಟ್ಟಿದ್ದಾರೆ. ಯಾವುದಕ್ಕೆ ರಿಲೇಟೆಡ್ ಅಂದರೆ ಇಂಟರ್ನಲ್ ರಿಸರ್ವೇಷನ್ಗೆ. ಸೊ ನೋಡಿ, ಇಲ್ಲಿ ಇಂಟರ್ನಲ್ ರಿಸರ್ವೇಷನ್ನು 27ಕ್ಕೆ ಬಗೆಹರಿಯುತ್ತಾ ಅಂತ ನೀವು ಕೇಳ್ಬೋದು. ಅಂತಿಮ ನಿರ್ಧಾರ ಅವತ್ತೇ ಫೈನಲ್ ಮಾಡಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತಾರಾ ಅಂತ ನೀವು ಕೇಳ್ಬೋದು. ಬಟ್ ನೋಡಿ, ಓವರಾಲ್ ನೋಡಿದ್ರೆ 27ಕ್ಕೆ ಆಗಲ್ಲ. ಯಾಕಂದರೆ 27ಕ್ಕೆ ಏನು ಹೇಳಿದಾರಂದರೆ, ಇಂಟರ್ನಲ್ ರಿಸರ್ವೇಷನ್ ಕುರಿತು ಡಿಸ್ಕಷನ್ ಮಾಡಲಾಗುವುದು ಅಂತ ಹೇಳಿದ್ದಾರೆ, ಚರ್ಚಿಸಲಾಗುವುದು ಅಂತ ಹೇಳಿದ್ದಾರೆ, ಓಕೆನಾ. ಬೇರೆ ಬೇರೆ ಮಿನಿಸ್ಟ್ರುಗಳಿಂದ ಏನು ಅಭಿಪ್ರಾಯಗಳನ್ನು ಬರುತ್ತಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನು ಡಿಸಿಷನ್ ತೊಗೋಬೇಕಂತೇಳಿ ಡಿಸ್ಕಷನ್ ಮಾಡ್ತಾರೆ. ಇದೇ ರೀತಿ ಆಗೋದು, ಓಕೆನಾ. ನೋಡಿ, ಅವತ್ತು ಅಂತಿಮ ನಿರ್ಧಾರ ಅಂತೂ ಆಗಲ್ಲ. ಏನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಜಸ್ಟ್ ಡಿಸ್ಕಷನ್ ಮಾಡ್ತಾರೆ. ನೋಡಿ, ಲಾಸ್ಟ್ ಫೆಬ್ರವರಿ ಮಂತಲ್ಲಿನೇ ಹೇಳಿದ್ದರು ಏನಂತ, 30 ದಿನದಲ್ಲಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ. ಬಟ್ ನಾವು ಅಂದ್ಕೊಂಡಿದ್ದೀವಿ ಇಂಟರ್ನಲ್ ರಿಸರ್ವೇಷನ್ನು ಪ್ರಾಬ್ಲಮ್ ಮಾಡ್ಬೋದು ಅಂತೇಳಿ. ಅದೇ ರೀತಿ ಆಗಿದೆ ನೋಡಿ. ಮಾರ್ಚಲ್ಲಿ ಆಲ್ಮೋಸ್ಟ್ ನೇಮಕಾತಿಗಳು ಮಾರ್ಚ್ ಎಂಡಲ್ಲಿ ಆಗ್ಬೋದು, ಲಾಸ್ಟ್ ವೀಕಲ್ಲಿ ನೋಟಿಫಿಕೇಷನ್ಗಳು ಆಗ್ಬೋದು, ಅಥವಾ ಇನ್ ಕೇಸ್ ಆಗಲಿಲ್ಲ ಅಂದರೆ ಏಪ್ರಿಲಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಯಾಕಂದರೆ 30 ದಿನ ಅಂತ ಹೇಳಿದರು. ಸೊ ನೋಡಿ, ಇವಾಗ ಮಾರ್ಚ್ ಕಂಪ್ಲೀಟಾಗಿ ಹೋಗುತ್ತೆ. ಯಾಕಂದರೆ 27ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ನ ಹಾಕಿರೋದು, ಇನ್ನೂ 15 ದಿನ ಆದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸೊ ಅಷ್ಟು ದೂರ ಆದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಮಾರ್ಚ್ ತಿಂಗಳು ಕಂಪ್ಲೀಟಾಗಿ ಹೋಗುತ್ತೆ. ಇನ್ ಕೇಸ್ ನೋಡಿ, ಮಾರ್ಚ್ 27ಕ್ಕೆ ಒಂದು ಏನಾದರೂ ಕನ್ಕ್ಲೂಷನ್ ಕಂಡುಹಿಡ್ಕೊಂಡು ಇಂಟರ್ನಲ್ ರಿಸರ್ವೇಷನ್ನ ಬಗೆಹರಿಸಿ 50%ಇಂದನೇ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಫೈನಲೈಸ್ ಮಾಡಿದ್ರೆ ಏಪ್ರಿಲಲ್ಲಿ ನೇಮಕಾತಿಗಳು ಅಟ್ಲೀಸ್ಟ್ ಒಂದು 2-3 ಆದರೂ ನೇಮಕಾತಿಗಳು ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಇಷ್ಟು ಹೇಳ್ಬೋದು ನೋಡಿ ನಾನು. ಯಾಕಂದರೆ ಏಪ್ರಿಲಲ್ಲಿ ಆಗಲಿಲ್ಲ ಅಂದರೆ ನೋಡಿ, ಮೇ ಜೂನಲ್ಲಿ ಏನಿರುತ್ತೆ ಅಂದರೆ ಎಲೆಕ್ಷನ್ಗಳು ನಡೀತವೆ. ಅದರ ಸಲುವಾಗಿ 2 ತಿಂಗಳು ಯಾವುದೇ ನೇಮಕಾತಿಗಳನ್ನು ಮಾಡಲ್ಲ, ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಸೊ ಆಫ್ಟರ್ ಎಲೆಕ್ಷನ್ ಆದಮೇಲೆ ನೇಮಕಾತಿಗಳು ಆಗ್ತವೆ. ಸೊ ನೋಡಿ, ಲಾಸ್ಟ್ ಟೈಮ್ ಏನು ಧಾರವಾಡದಲ್ಲಿ ಪ್ರೊಟೆಸ್ಟ್ ಆಯ್ತಲ್ಲ, ಅದರ ಸಲುವಾಗಿಯೇ 30 ದಿನದಲ್ಲಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದರು. ಬಟ್ ಇವಾಗ ಇಂಟರ್ನಲ್ ರಿಸರ್ವೇಷನ್ದು ಅಪ್ಲೈ ಮಾಡಿನೇ ನೇಮಕಾತಿಗಳನ್ನು ಮಾಡಬೇಕಂತೇಳಿ ಕೆಲ ಸಮುದಾಯಗಳು ಮತ್ತು ಕೆಲ ಮಿನಿಸ್ಟ್ರುಗಳು ಒತ್ತಾಯ ಮಾಡ್ತಿದ್ದಾರೆ. ನೋಡಿ, ಇವಾಗ ಇಂಟರ್ನಲ್ ರಿಸರ್ವೇಷನ್ನ ಅಪ್ಲೈ ಮಾಡಬೇಕಂದ್ರೆ ಇಂಟರ್ನಲ್ ರಿಸರ್ವೇಷನ್ ಮಾಡಿರೋದು 17%ಗೆ ಮಾಡಿದ್ದಾರೆ, ಓಕೆನಾ. 17% ಅಂದರೆ ಅಲ್ಲಿ ಟೋಟಲ್ ಎಷ್ಟಾಗುತ್ತೆ, 56% ಆಗುತ್ತೆ. ಸೊ ಇವಾಗ 56%ಗೆ ತಡೆಯಾಜ್ಞೆ ಬಂದಿದೆ. ಸೊ ಗೋರ್ಮೆಂಟು 50%ಇಂದ ನೇಮಕಾತಿಗಳನ್ನು ಮಾಡ್ತೀವಿ ಅಂತೇಳಿ ಡಿಸಿಷನ್ನ ತೊಗೊಂಡಿದ್ದಾರೆ. ಸೊ ಇವಾಗ 50%ಇಂದ ಮಾಡಬೇಕಂದ್ರೆ ಇಂಟರ್ನಲ್ ರಿಸರ್ವೇಷನ್ನ ಅಪ್ಲೈ ಮಾಡಿನೇ ಮಾಡಬೇಕಂದ್ರೆ ಏನು ಮಾಡಬೇಕಾಗುತ್ತೆ, ಈ 17%ನ 15%ಗೆ ಮಾಡಿ ಮತ್ತೆ ಡಿವೈಡ್ ಮಾಡಬೇಕಾಗುತ್ತೆ ಇಂಟರ್ನಲ್ ರಿಸರ್ವೇಷನ್ನ ಬೇರೆದು, ಓಕೆನಾ. ಅಷ್ಟೆಲ್ಲ ಮಾಡಬೇಕಂದ್ರೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಸೊ ಇಂಟರ್ನಲ್ ರಿಸರ್ವೇಷನ್
ಏನು ವಿತೌಟ್ ಇಂಟರ್ನಲ್ ರಿಸರ್ವೇಷನ್ನ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆ ರೀತಿ ಆದರೆ ಬೇಗ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾವೆ ನೋಡಿ. ಇಲ್ಲ ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಮಾಡಿನೇ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮತ್ತೆ ಏನಾದರೂ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸಿಷನ್ ತೊಗೊಂಡ್ರೆ ಮತ್ತೆ ಡಿಲೇ ಆಗುತ್ತೆ, ಖಂಡಿತ ಡಿಲೇ ಆಗುತ್ತೆ. ಯಾಕಂದರೆ ನೀವು ನೋಡಿರ್ಬೋದು, ಏನಿದು 17% ಇಂಟರ್ನಲ್ ರಿಸರ್ವೇಷನ್ ಮಾಡೋಕ್ಕೆ 2 ವರ್ಷ ಟೈಮ್ ತೊಗೊಂಡಿದ್ದಾರೆ. ಓಕೆನಾ. ಮತ್ತು ಇವಾಗ 17%ಇಂದ 15%ಗೆ ಡೌನ್ ಮಾಡಿ ಮತ್ತೆ ಬೇರೆ ಇಂಟರ್ನಲ್ ರಿಸರ್ವೇಷನ್ ಮಾಡಿ ಮತ್ತೆ ಎಲ್ಲ ಡಿವೈಡ್ ಮಾಡಿ ಮತ್ತೆ ಹೊಸ ರೋಸ್ಟರ್ನ ರೆಡಿ ಮಾಡಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಇವಾಗ ಏನಂದರೆ 50%ಇಂದ ಏನು ವಿತೌಟ್ ಇಂಟರ್ನಲ್ ರಿಸರ್ವೇಷನ್ ನೇಮಕಾತಿಗಳನ್ನು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಆ ರೀತಿ ಮಾಡಿದ್ರೆ ಬೇಗ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಸೊ ನೋಡಿ, ಅಷ್ಟು ಈಸಿನೂ ಅಲ್ಲ ಇದು. ಯಾಕಂದರೆ 50%ಇಂದ ನೇಮಕಾತಿಗಳನ್ನು ಮಾಡೋಕ್ಕೆ ಕೆಲ ಸಮುದಾಯಗಳು ಬಿಡಲ್ಲ. ಯಾಕಂದರೆ ನೋಡಿ, ಏನು ಇಂಟರ್ನಲ್ ರಿಸರ್ವೇಷನ್ ಇತ್ತಲ್ಲ ಅದನ್ನು ಅಪ್ಲೈ ಮಾಡಿನೇ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಿ ಅಂತೇಳಿ ಕೆಲ ಸಮುದಾಯಗಳು ತುಂಬ ಪ್ರೊಟೆಸ್ಟು ಮಾಡಿದ್ದಾರೆ ಮತ್ತು CMಗೆ ಒತ್ತಾಯನೂ ಮಾಡಿದ್ದಾರೆ. ಸೊ ಅದರಿಂದ ನೋಡಬೇಕು ಮಾರ್ಚ್ 27ಕ್ಕೆ ಏನು ಡಿಸಿಷನ್ ತೊಗೊತಾರಂತೇಳಿ. ಸೊ ನೋಡಿ, ಯಾರು ಮಾರ್ಚಲ್ಲಿ ನೇಮಕಾತಿಗಳು ಆಗ್ತವಂತ ಅಂದ್ಕೊಂಡಿದ್ರಲ್ಲ, ಯಾವುದೇ ನೇಮಕಾತಿಗಳು ಮಾರ್ಚಲ್ಲಿ ಆಗಲ್ಲ ನೋಡಿ. ಮಾರ್ಚ್ 27ಕ್ಕೆ ಏನಾದರೂ ಡಿಸಿಷನ್ ತೊಗೊಂಡಿದೆ ಆದರೆ ನೋಡಿ VAO ಏಪ್ರಿಲಲ್ಲಿ ಆಗ್ಬೋದು. VAO ಮತ್ತು PC ನೋಡಿ, ಇವೆರಡು ಮಾತ್ರ ತುಂಬ ಸ್ಪೀಡಾಗಿ ಆಗುತ್ತೆ. ಅದರ ಜೊತೆಗೆ ಕೆಲ SDA ಮತ್ತು FDA ನೋಟಿಫಿಕೇಷನ್ಗಳು ಆಗುತ್ತೆ. ಅದು ಯಾವಾಗಂತ ಹೇಳಿದೆ ನೋಡಿ, ಏಪ್ರಿಲಲ್ಲಿ. ಓಕೆ. ಇನ್ ಕೇಸ್ ಏನಂದರೆ 27ಕ್ಕೆ ಮಾರ್ಚ್ 27 ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದು ಏನು ಇಂಟರ್ನಲ್ ರಿಸರ್ವೇಷನ್ ಇದೆಯಲ್ಲ ಅದು ಕನ್ಕ್ಲೂಷನ್ ಬರಬೇಕು. ಓಕೆನಾ. ಅದು ಎಲ್ಲನೂ ಬಗೆಹರಿದು ಆಮೇಲೆ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಎಲ್ಲ ಫೈನಲೈಸ್ ಆದಮೇಲೆ ಮಾತ್ರ ಈ VAO ಮತ್ತು PC SDA FDA ನೇಮಕಾತಿಗಳು ಆಗ್ತವೆ. ಅದನ್ನು ಬಿಟ್ಟು ಏನು ಇಂಟರ್ನಲ್ ರಿಸರ್ವೇಷನ್ ಸೈಡಿಗೆ ಇಶ್ಯೂ ನಡೀತಿದೆಯಲ್ಲ ಅದು ಕಂಟಿನ್ಯೂ ಹಾಗೇ ಇದ್ದರೆ ಇನ್ನೂ ಆಫ್ಟರ್ ಎಲೆಕ್ಷನ್ನೇ ನೀವು ನೇಮಕಾತಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ, 30 ದಿನ ಅಂತ ಹೇಳಿದ್ರಲ್ಲ, 30 ದಿನ ಹೋಯ್ತು. 30 ದಿನದಲ್ಲಿ ಯಾವುದೇ ನೇಮಕಾತಿಗಳು ಆಗಲ್ಲ. ಸೊ ನೋಡಿ, ಗೋರ್ಮೆಂಟ್ ಹೇಳಿರೋ ಟೈಮಿಗೆ ಯಾವುದೇ ನೇಮಕಾತಿಗಳು ಆಗಲ್ಲ. ಯಾಕಂದರೆ KS ನೋಡಿರ್ಬೋದು ನೀವು, ಎಕ್ಸಾಂಪಲು 20 ದಿನದಲ್ಲಿ ರಿಸಲ್ಟ್ ಬಿಡ್ತೀವಿ ಅಂತ ಹೇಳಿದರು. 2 ರಿಂದ 3 ತಿಂಗಳು ಆದಮೇಲೆ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಅದೇ ರೀತಿ ಇಂಟರ್ನಲ್ ರಿಸರ್ವೇಷನ್ನು 2 ರಿಂದ 3 ತಿಂಗಳು ಅಥವಾ 4 ತಿಂಗಳು ಅಂತ ಹೇಳಿದರು. 2 ವರ್ಷ ತೊಗೊಂಡು ಬಂದಿದ್ದಾರೆ ನೋಡಿ. 56,000 ಹುದ್ದೆಗಳನ್ನು 30 ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ. ಸೊ ಮಾರ್ಚ್ ಕಂಪ್ಲೀಟಾಗಿ ಹೋಗುತ್ತೆ. ನೇಮಕಾತಿಗಳು ಅವ್ರು ಹೇಳಿರೋ ಪ್ರಕಾರ ಏಪ್ರಿಲಲ್ಲಾದರೂ ಆಗ್ಬೋದು. ಸೊ ನೋಡೋಣ. 27ಕ್ಕೆ ಏನಿದೆಯಲ್ಲ ಅದು ಕ್ಯಾಬಿನೆಟ್ ಮೀಟಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಲೇಬೇಕಾಗುತ್ತೆ. ಓಕೆನಾ. ಮತ್ತು ನೋಡಿ, ಕೋರ್ಟಲ್ಲಿ 56% ಏನು ಕೇಸ್ ಇದೆಯಲ್ಲ ಅದು ಏಪ್ರಿಲ್ 1ಕ್ಕೆ ಕೋರ್ಟಲ್ಲಿ ಹೇರಿಂಗ್ ಇದೆ. ಓಕೆನಾ. ನೋಡ್ಬೇಕು ಅಲ್ಲಿ ಹೇರಿಂಗ್ ತೊಗೋತಾರೇನು ಇಲ್ಲ ಅಂಥೇಳಿ. ಸೊ ಕೇಸ್ ಅಲ್ಲಿ ಬಂದರೆ ಹೇರಿಂಗ್ ಆದರೆ ಏನು ಡಿಸಿಷನ್ ಬರುತ್ತೆ ಅಂತೇಳಿ ಅದನ್ನು ಒಂದು ವೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.